ಇಲಿ ಜ್ವರದ ಬಗ್ಗೆ ಎಚ್ಚರ, ನಿರ್ಲಕ್ಷಿಸಿದ್ರೆ ಪ್ರಾಣಕ್ಕೆ ಕಂಟಕ. ಇಲಿ ಜ್ವರ ಒಂದು ಸಾಮಾನ್ಯ ಜ್ವರ ಅಂತ ನಿರ್ಲಕ್ಷಿಸಲೇಬಾರದು. ಯಾಕಂದ್ರೆ ಇದು ತುಂಬಾ ಅಪಾಯಕಾರಿ. ಉಲ್ಬಣಗೊಂಡ್ರೆ ಸಾವು ಸಂಭವಿಸಬಹುದು ಅಂತಾರೆ ವೈದ್ಯರು. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರವು ಸಾಮಾನ್ಯ ಜ್ವರವಾಗಿ ಕಂಡುಬರುತ್ತದೆ ಶುರುವಿನಲ್ಲಿ. ನಂತರ ಇದಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇದ್ದಲ್ಲಿ ಇದು ಮಾರಣಾಂತಿಕ ಕಾಯಿಲೆಯಾಗಿ ಪರಿವರ್ತನೆ ಆಗುವ ಸಾಧ್ಯತೆಗಳು ತುಂಬ ಇರುತ್ತದೆ. ಇದರಿಂದಾಗಿ ಕೇಂದ್ರ ಸರ್ಕಾರವು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಲೆಪ್ಟೋಸ್ಪೈರೋಸಿಸ್ ಅನ್ನೋ ಕಾರ್ಯಕ್ರಮವನ್ನು ಈ ಲೆಪ್ಟೋಸ್ಪೈರೋಸಿಸ್ ಎಂಡಮಿಕ್ ಆಗಿರುವ ಸುಮಾರು ರಾಜ್ಯಗಳಲ್ಲಿ ಲಾಂಚ್ ಮಾಡಿದೆ. ಅದರಲ್ಲಿ ಕರ್ನಾಟಕವೂ ಒಂದು. ಈ ಇಲಿ ಜ್ವರವು ಸಾಮಾನ್ಯವಾಗಿ ಈ ಭತ್ತ ಬೆಳೆಯುವ ಜಾಗಗಳಲ್ಲಿ ಮತ್ತು ಕಾಡು ಮೇಡುಗಳು ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇಲಿ ಜ್ವರದ ಸೂಕ್ಷ್ಮಾಣು ಜೀವಿ ಮುಖ್ಯವಾಗಿ ಇಲಿ, ಹಸು, ಎಮ್ಮೆ, ಕುರಿ, ಮೇಕೆ, ಕುದುರೆ, ಹಂದಿಯಲ್ಲಿ ಕಂಡುಬರುತ್ತದೆ. ಆದರೆ ಇದು ಮುಖ್ಯವಾಗಿ ಹರಡೋದು ಇಲಿಯಿಂದ. ಇಲಿ ಜ್ವರ ಬರೀ ಸೋಂಕಿತ ಇಲಿ ಅಥವಾ ಪ್ರಾಣಿಗಳು ಕಚ್ಚಿದ್ರೆ ಅಥವಾ ಪರಚೋದ್ರಿಂದ ಮಾತ್ರ ಬರಲ್ಲ. ಬದಲಾಗಿ ಸೋಂಕಿತ ಪ್ರಾಣಿಯ ಎಂಜಲು, ಮಲ, ಮೂತ್ರ ಹಾಗೂ ಅವುಗಳ ಬಾಯಿ, ಕಣ್ಣು ಅಥವಾ ಮೂಗಿನಿಂದ ಬರುವಂಥ ದ್ರವಗಳು ಕೂಡ ಮನುಷ್ಯನ ಚರ್ಮದಲ್ಲಿರೋ ಗಾಯ, ಚರ್ಮದ ಬಿರುಕು, ಬಾಯಿ, ದೇಹದೊಳಗೆ ಹೋದಾಗ ಸೋಂಕು ಉಂಟಾಗಬಹುದು. ಇನ್ನು ಕೆಲವರಿಗೆ ಸೋಂಕಿತ ಪ್ರಾಣಿಗಳ ಎಂಜಲು, ಮಲ, ಮೂತ್ರ ಅಥವಾ ಅದರ ದೇಹದ ದ್ರವಗಳು ಮಣ್ಣು ಅಥವಾ ನೀರನ್ನು ಸೇರಿ ಆ ಮೂಲಕವೂ ಮನುಷ್ಯನಿಗೆ ಹರಡುತ್ತದೆ. ಇಲಿ ಜ್ವರದ ಲಕ್ಷಣಗಳೇನು? ಈ ಇಲಿ ಜ್ವರ ಅಥವಾ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳ್ತೀವಿ. ಇದು ಝೂನೋಟಿಕ್ ಡಿಸೀಸ್. ಝೂನೋಟಿಕ್ ಅಂತಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರೋ ಕಾಯಿಲೆಗಳು ಅಂತ. ಎಲ್ಲರೂ ಗೊತ್ತಿರೋ ಹಾಗೆ ಇಲಿ ಜ್ವರ ಇಲಿ ಕಚ್ಚೋದ್ರಿಂದ ಬರಲ್ಲ. ಬಟ್ ಮುಖ್ಯವಾಗಿ ಇದು ನಮ್ಮಲ್ಲಿ ಕಾಲಲ್ಲಿ ಗಾಯಗಳಿರಬೇಕು. ಸಣ್ಣ ಸಣ್ಣ ಅಬ್ರೇಷನ್ ಅಂತ ಹೇಳ್ತೀವಿ. ಕಾಲಲ್ಲಿ ಗಾಯಗಳಿರಬೇಕು. ಆ ಗಾಯಗಳಿರುವ ಕಾಲುಗಳಲ್ಲಿ ನಾವು ಓಡಾಡಿದಾಗ ಯಾವ ಪ್ರದೇಶದಲ್ಲಿ ಈ ಇಲಿಗಳು ಯೂರಿನ್ ಮಾಡಿರುತ್ತೋ, ಮೂತ್ರವನ್ನು ಮಾಡಿರುತ್ತೋ, ಅಥವಾ ಮೂತ್ರದಿಂದ ಕಲುಷಿತವಾದ ಯಾವುದೋ ಒಂದು ನೀರಿರ್ಬೋದು ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಓಡಾಡಿದಾಗ ಆ ಒಂದು ಇಲಿಯಿಂದ ಈ ಲೆಪ್ಟೋಸ್ಪೈರೋಸಿಸ್ ಕ್ರಿಮಿ ಆ ಗಾಯದ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ಬರೀ ಜ್ವರ, ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ. ಬಟ್ ಇದರ ಒಂದು ಮೇನ್ ಕಾಂಪ್ಲಿಕೇಶನ್ ಅಂತಂದರೆ ಹೆಪಟೋರಿನಲ್ ಸಿಂಡ್ರೋಮ್. ಲಿವರ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಜಾಂಡಿಸ್ ಬರುತ್ತೆ, ಮತ್ತು ಮೂತ್ರ ಬಂದಾಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ರೋಗಿಯು ಸಾವನ್ನಪ್ಪುವ ಚಾನ್ಸಸ್ ಇರುತ್ತೆ. ಯಾವುದೇ ಜ್ವರ ಅದು ಇಲಿ ಜ್ವರ ಆಗಿರಬಹುದು. ಹಾಗಾಗಿ ಜ್ವರ ಬಂದ ತಕ್ಷಣ ವೈದ್ಯರನ್ನ ಕಾಣಬೇಕು. ಯಾಕಂದ್ರೆ ಇಲಿ ಜ್ವರವನ್ನು ಆರಂಭದಲ್ಲೇ ಪತ್ತೆ ಹಚ್ಚಿದ್ರೆ ಸುಲಭವಾಗಿ ನಿವಾರಿಸಬಹುದು. ಗೊತ್ತಾದ ತಕ್ಷಣ ಅಂದರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವಿದಿನ್ 7 days ಏನಾದರೂ ಪೇಷಂಟ್ ಬಂದ ಅಂದರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಅಂತ. ಇವಾಗ ನಮಗೆ ಜ್ವರ ಬರ್ತಿದೆ, ನನಗೆ 7 ದಿನದಿಂದ ಜ್ವರ ಇದೆ ಸರ್, ನಾನು ಮನೆಯಲ್ಲೇ ಇದ್ದೀನಿ ಅಂದರೆ ತಪ್ಪಾಗ್ಬಿಡುತ್ತೆ. 7 ದಿನದಲ್ಲೇ ಬಂದ ನಾವು ನಮ್ಮದೇ ಆದ ಲ್ಯಾಬ್ ಡಯಾಗ್ನೋಸಿಸ್ ಇರುತ್ತೆ. ಡಯಾಗ್ನೋಸ್ ಮಾಡಿದ ತಕ್ಷಣ ಅದರ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು ನಾವು. ಹಾಗಾದರೆ ಇಲಿ ಜ್ವರವನ್ನು ಪತ್ತೆ ಹಚ್ಚೋದು ಹೇಗೆ? ಒಂದೇ ಏರಿಯಾದಿಂದ 3-4 ಮನೆಯಿಂದ ಕೇಸ್ ಬಂತು ಅಂದರೆ ನಾವು ಆವಾಗ ನಮಗೆ ಡೌಟ್ ಆಗುತ್ತೆ. ಆವಾಗ ಹೋಗ್ಬಿಟ್ಟು ಟ್ಯಾಂಕು ಮತ್ತು ಬಾವಿ ಅಥವಾ ಪದಾರ್ಥಗಳು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ನಾವು ಅದನ್ನು ಸರ್ವಲೆನ್ಸ್ ಅಂತ ಮಾಡ್ತೇವೆ. ಮಾಡಿಬಿಟ್ಟು ಅದಕ್ಕೆ ಸೂಕ್ತ ಕ್ರಮನ ಕೈಗೊಳ್ತೇವೆ ಮತ್ತು ರೋಗಿಗೆ ಚಿಕಿತ್ಸೆ ಕೊಡ್ತೇವೆ. ಇಲಿ ಜ್ವರದ ಅಪಾಯ ಯಾರಿಗೆ ಹೆಚ್ಚು? ಪಶುಪಾಲಕರು, ಕಸಾಯಿಖಾನೆಯಲ್ಲಿ ಕೆಲಸ ಮಾಡುವವರು, ಮಾಂಸ ಪರಿವೀಕ್ಷಕರು, ಪಶು ವೈದ್ಯರು, ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರು, ಗಣಿ ಕಾರ್ಮಿಕರು, ಕೊಳಚೆ ನೀರಿನಲ್ಲಿ ಕೆಲಸ ಮಾಡುವವರಿಗೆ ಈ ರೋಗ ತಗಲುವ ಅಪಾಯ ಹೆಚ್ಚು. ಇಲಿ ಜ್ವರವನ್ನು ತಡೆಗಟ್ಟಲು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಿಳಿಯೋಣ. ಪ್ರಾಣಿಗಳ ಮೂತ್ರದಿಂದ ನೀರು ಕಲುಷಿತಗೊಳ್ಳದಂತೆ ಎಚ್ಚರ ವಹಿಸುವುದು. ಇಲಿ, ಹೆಗ್ಗಣ, ಕಾಡು ಇಲಿ ಇತ್ಯಾದಿಗಳ ಮೂತ್ರದಿಂದ ರೋಗ ಹರಡುವ ಸಾಧ್ಯತೆ ಇರುವುದರಿಂದ ಇವುಗಳ ನಿಯಂತ್ರಣ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸುವುದು. ಸೂಕ್ತ ತ್ಯಾಜ್ಯ ವಿಲೇವಾರಿ ಮಾಡುವುದು. ಸರಿಯಾದ ಒಳಚರಂಡಿ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳಲ್ಲಿ ಅಥವಾ ಜಮೀನುಗಳಲ್ಲಿ ಕೆಲಸ ಮಾಡುವವರು ಪ್ರಾಣಿಗಳ ಮೂತ್ರವನ್ನು ನೇರ ಮತ್ತು ಪರೋಕ್ಷವಾಗಿ ಸಂಪರ್ಕಿಸುವುದನ್ನು ತಪ್ಪಿಸುವುದು. ಕಲುಷಿತ ನೀರು ಅಥವಾ ಮಣ್ಣಿನ ನೇರ ಸಂಪರ್ಕ ಬರದಂತೆ ರಬ್ಬರ್ ಬೂಟ್ಗಳು ಮತ್ತು ಕೈಗವಸುಗಳನ್ನು ಬಳಸುವುದು. ಕೆಲಸಕ್ಕೆ ಮುನ್ನ ಹಾಗೂ ಕೆಲಸದ ನಂತರ ಕೆಲಸಗಾರರು ನಂಜು ನಿರೋಧಕ ಮುಲಾಮುಗಳನ್ನು ಬಳಸುವುದು ಸುರಕ್ಷಿತ. ಜೊತೆಗೆ ಸಾಬೂನು ಮತ್ತು ನೀರಿನಿಂದ ಕೈ, ಕಾಲು ಮತ್ತು ಪಾದಗಳನ್ನು ಚೆನ್ನಾಗಿ ತೊಳೆಯಬೇಕು. ಇಲಿಗಳು ಪರಚಿದ ಅಥವಾ ಕಚ್ಚಿದ ಗಾಯಗಳೇನಾದರೂ ಆಗಿದ್ರೆ
ತಕ್ಷಣ ಗಾಯವನ್ನು ಸೋಪು ಹಾಕಿ ಹರಿಯುವ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕೂಡಲೇ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯಬೇಕು. ಆಹಾರ ಸೇವಿಸುವ ಮುನ್ನ ಕೈಕಾಲುಗಳನ್ನು ಸೋಪಿನಿಂದ ತೊಳೆದು ಸ್ವಚ್ಛಗೊಳಿಸಿ. ಮನೆ, ಹೋಟೆಲು, ಹಾಸ್ಟೆಲ್, ಸಭೆ ಸಮಾರಂಭ ನಡೆಯುವ ಸಭಾಂಗಣಗಳಲ್ಲಿ ಆಹಾರ ಪದಾರ್ಥಗಳನ್ನು ಮುಚ್ಚಿಡಿ. ತರಕಾರಿ, ಹಣ್ಣು, ಹಂಪಲು, ಬೇಳೆಕಾಳು ಮುಂತಾದ ಆಹಾರ ಪದಾರ್ಥಗಳ ಮೇಲೆ ಇಲಿಗಳು ಓಡಾಡದಂತೆ, ಅದನ್ನು ತಿನ್ನದಂತೆ ಸುರಕ್ಷಿತವಾಗಿ ಮುಚ್ಚಿಡಿ. ಇಲಿ ಜ್ವರವನ್ನು ತಡೆಗಟ್ಟಲು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ಇದನ್ನು ನಿಯಂತ್ರಿಸುವಲ್ಲಿ ಯಶಸ್ಸನ್ನು ಸಾಧಿಸಿದೆ. ಲೆಪ್ಟೋಸ್ಪೈರೋಸಿಸ್ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕರ್ನಾಟಕ ಸರ್ಕಾರವು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಇದರಲ್ಲಿ IC ಕಾರ್ಯಕ್ರಮವು ಅಂತಂದರೆ ಜನರಲ್ಲಿ ಅರಿವು ಮೂಡಿಸುವ ಬಗ್ಗೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮತ್ತು ತರಬೇತಿ ವೈದ್ಯರಿಗೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ಗೆ ನಿರಂತರವಾಗಿ ತರಬೇತಿಯನ್ನು ನೀಡಲಾಗುತ್ತಿದೆ. ಈ ಲೆಪ್ಟೋಸ್ಪೈರೋಸಿಸ್ ಡಯಾಗ್ನೋಸಿಸ್ ಸಲುವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿರುವ DHL ಲ್ಯಾಬನ್ನು ರಾಜ್ಯ ಮಟ್ಟದ ರೆಫರಲ್ ಲ್ಯಾಬ್ ಆಗಿ ಉನ್ನತ ಮಟ್ಟಕ್ಕೆ ಏರಿಸಲಾಗಿದೆ. ಇಲಿ ಜ್ವರವನ್ನು ತಡೆಗಟ್ಟುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದ್ದಾಗಿದೆ. ಆತ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಸುಲಭವಾಗಿ ಇಲಿ ಜ್ವರವನ್ನು ತಡೆಗಟ್ಟಬಹುದು. ಒಂದು ವೇಳೆ ಸೋಂಕು ತಗಲಿದ್ರೂ ಅಸಡ್ಡೆ ಮಾಡದೆ ತಕ್ಷಣ ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಪಡೆಯಿರಿ. ಇಲಿ ಜ್ವರದಿಂದ ಮುಕ್ತಿ ಪಡೆಯಿರಿ.